ಬಾಲಕಿ ಮೇಲೆ ಅತ್ಯಾಚಾರ ಮಾಡಿದಂತಹ ಪ್ರಕರಣ ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿತ್ತು. ಬಾಲಕಿ ಹಂತಕನ ಎನ್ಕೌಂಟರ್ ಮಾಡಿ ಕೊಂದು ಬಿಸಾಕಲಾಗಿತ್ತು. ಆದರೆ ಈ ಎನ್ಕೌಂಟರ್ಗೆ ಸಿಐಡಿ ತನಿಖೆ ಮಾಡೋದಕ್ಕೆ ರೆಡಿಯಾಗಿದೆ. ಪೊಲೀಸ್ ಕಸ್ಟಡಿಯಲ್ಲಿದ್ದಾಗ ಆರೋಪಿ ಸಾವಾದರೆ ಸಿಐಡಿ ತನಿಖೆ ಆಗತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ ನಿಯಮವೂ ಕೂಡ ಅದೇ ಇದೆ. ಇಡೀ ರಾಜ್ಯವನ್ನು ತಲ್ಲಣಗೊಳಿಸಿದಂತಹ ಭಾನುವಾರ ಇಲ್ಲಿ ನಡೆದಂತಹ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ, ಹತ್ಯೆ ಮತ್ತು ನಂತರ ಆರೋಪಿ ಪೊಲೀಸರ ಮೇಲೆ ಹಲ್ಲೆಗೆ ಮುಂದಾದಾಗ ನಡೆದ ಎನ್ಕೌಂಟರ್ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ವಹಿಸಲಾಗಿದೆ. ಬಾಲಕಿ ಅಪಹರಿಸಿ ದೌರ್ಜನ್ಯವೆಸಗಿ ಕೊಲೆ ಮಾಡಿದಂತಹ ಸಂಬಂಧ ಇಲ್ಲಿ ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಈಗ ಮಹಾನಗರ ಪೊಲೀಸರಿಂದ ಇಡೀ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ಹಸ್ತಾಂತರಿಸಿದೆ. ಮಂಗಳವಾರ ಬೆಳಗ್ಗೆಯೇ ನಗರಕ್ಕೆ ಬಂದಿಳಿದಿರುವಂತಹ ಸಿಐಡಿ ತಂಡ ತನಿಖೆಯನ್ನು ಶುರು ಮಾಡಿದೆ. 5 ವರ್ಷದ ಆದ್ಯ ಕುರಿ ಎಂಬ ಬಾಲಕಿಯನ್ನ ಬಿಹಾರ ಪಾಟ್ನಾ ನಿವಾಸಿ ರಿತೇಶ್ ಕುಮಾರ್ ಅಪಹರಿಸಿ ಅತ್ಯಾಚಾರಕ್ಕೆ ಯತ್ನಿಸಿ ಹತ್ಯೆ ಮಾಡಿದ್ದ. ಬಾಲಕಿಯ ಸಾವಿನ ಸುದ್ದಿ ಕಾಳಗೀಚಿನಂತೆ ಹಬ್ಬುತ್ತಾ ಇದ್ದಂತೆ ಪೊಲೀಸರು ಆತನನ್ನು ಬಂಧಿಸಿದ್ರು. ಸ್ಥಳ ಮಹಜರಿಗೆ ಅಂತ ಕರ್ಕೊಂಡು ಹೋಗಿದ್ರು. ಆ ಸಂದರ್ಭದಲ್ಲಿ ಪರಾರಿಯಾಗೋದಕ್ಕೆ ನೋಡ್ದ. ಸೊ ಆ ಟೈಮಲ್ಲಿ ಆತ್ಮರಕ್ಷಣೆಗಾಗಿ PSI ಅನ್ನಪೂರ್ಣ ಹಾರಿಸಿದಂತಹ ಗುಂಡಿಗೆ ಆರೋಪಿ ಬಲಿಯಾಗಿದ್ದ. ಇದರಲ್ಲಿ ಗಾಯಗೊಂಡಿದ್ದಂತಹ 3 ಪೊಲೀಸ್ ಸಿಬ್ಬಂದಿ ಈಗಾಗಲೇ ಏನಂತಂದರೆ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಹಾಗಾದರೆ ಸಿಐಡಿ ತನಿಖೆಗೆ ಯಾಕೆ? ಎನ್ಕೌಂಟರ್ ಮಾಡಿ ಬಿಸಾಕ್ತು. ಆದರೆ ಏನಂತಂದರೆ ಒಂದು ಕಾನೂನು ಇರುತ್ತೆ, ಎನ್ಕೌಂಟರ್ ಮಾಡೋದ್ರಲ್ಲೂ ಕೂಡ ಕಾನೂನು ಇರುತ್ತೆ. ಸೊ ಈ ತನಿಖೆಯಲ್ಲಿ ಅಂದರೆ ಈ ಸಿಐಡಿ ತನಿಖೆ ಯಾಕೆ ಅಂತ ನೋಡ್ತಾ ಹೋಗೋದಾದರೆ, ಪೊಲೀಸ್ ಕಸ್ಟಡಿಯಲ್ಲಿದ್ದ ಆರೋಪಿ ಅಥವಾ ವ್ಯಕ್ತಿ ಸಾವಿಗೀಡಾದರೆ ಆ ಪ್ರಕರಣದ ತನಿಖೆಯನ್ನು ಸಿಐಡಿಗೆ ನಡೆಸಬೇಕು ಎನ್ನುವುದು ಸುಪ್ರೀಂ ಕೋರ್ಟ್ನ ಕಟ್ಟುಪಾಡು, ಅಂದರೆ ಗೈಡ್ಲೈನ್ಸ್ ಆಗಿದೆ. ಹೀಗಾಗಿ SP ವೆಂಕಟೇಶ್ ಕುಮಾರ್, DYSP ಪುನೀತ್ ಕುಮಾರ್, ಇನ್ಸ್ಪೆಕ್ಟರ್ ಮಂಜುನಾಥ್ ಸೇರಿದಂತೆ 5-6 ಅಧಿಕಾರಿಗಳನ್ನು ಒಳಗೊಂಡಂತಹ ತಂಡವು ನಗರಕ್ಕೆ ಆಗಮಿಸಿ ತನಿಖೆಯನ್ನು ಆರಂಭ ಮಾಡಿದೆ. ಯಾವುದು? ಸಿಐಡಿ ತನಿಖೆ ಆರಂಭ ಮಾಡಿದೆ. ಕಮಿಷನರ್ ಶಶಿಕುಮಾರ್ ಸೇರಿದಂತೆ ಇತರೆ ಸಿಬ್ಬಂದಿ ಜೊತೆ ಮಾತುಕತೆ ನಡೆಸಿ ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಮೃತ ಬಾಲಕಿ ಮನೆಗೆ ತೆರಳಿ ತಂದೆ ತಾಯಿಯನ್ನು ಮಾತನಾಡಿಸಿ ಕೆಲವೊಂದಿಷ್ಟು ಮಾಹಿತಿಗಳನ್ನು ಪಡೆದುಕೊಂಡಿದ್ದಾರೆ. ಸೊ ಏನಂತಂದರೆ ಬಾಲಕಿ ಅಫ್ಕೋರ್ಸ್ ಏನಂತಂದರೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ. ಸೊ ಸಿಐಡಿ ತನಿಖೆ ಈಗ ಮಾಡ್ತಾ ಇದೆ. ಜೊತೆಗೆ ಬಾಲಕಿಯನ್ನು ರೇಪ್ಗೆ ಯತ್ನಿಸಿ ಆರೋಪಿ ಏನಿದ್ನಲ್ಲ, ಅವನನ್ನು ಗುಂಡಿಕ್ಕಿ ಕೊಂದಿದ್ರಲ್ಲ, ಸೊ ಅವನ ಮೇಲೂ ಕೂಡ ಅವನ ಮರಣೋತ್ತರ ಪರೀಕ್ಷೆಯನ್ನು ಮಾಡಲಾಗಿದೆ. ಆ ಮರಣೋತ್ತರ ಪರೀಕ್ಷೆಯಲ್ಲಿ ಏನೆಲ್ಲ ಇದೆ ಅನ್ನೋದು ಇನ್ನೂ ಕೂಡ ಬಹಿರಂಗವಾಗಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು